ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿರುವ ಮಾವುತರ ಕುಟುಂಬದವರಿಗೆ ಮೈಸೂರಿನಲ್ಲಿಂದು ಯೋಗ ತರಬೇತಿ ನೀಡಲಾಗುತ್ತಿದೆ. ಅಂಬಾವಿಲಾಸ ಅರಮನೆ ಆವರಣದಲ್ಲಿ ಗಜಪಡೆಗಳ ಮಾವುತರು ಹಾಗೂ ಕಾವಡಿಗಳ ಕುಟುಂಬದವರ ಮಹಿಳೆಯರು ಮತ್ತು ಮಕ್ಕಳಿಗೆ ವಿವಿಧ ಆಸನಗಳನ್ನು ಹೇಳಿಕೊಡಲಾಯಿತು. ಯೋಗ ಹೇಳ್ಕೊಡ್ತಿದ್ದಾರೆ. ದೂರದರ್ಶನದೊಂದಿಗೆ ಆದಿವಾಸಿ ಮಹಿಳೆ ರೂಪಾ, ಯೋಗಾಭ್ಯಾಸದಿಂದ ಆರೋಗ್ಯದಲ್ಲಿ ಉತ್ತಮ ಬೆಳವಣಿಗೆ ಕಂಡುಬಂದಿದೆ, ಮನಸ್ಸು ಹಗುರು ಅನಿಸುತ್ತಿದೆ ಎಂದರು. ಊರಿಗೆ ಹೋದ್ಮೇಲೆ ಮಾಡ್ತೀವಿ, ಇಲ್ಲಾದ್ರೆ ಅವ್ರು ಹೇಳ್ಕೊಡ್ತಾರಲ್ಲ ಅದಕ್ಕೆ ಇಲ್ಲಿ ಮಾಡ್ತಾ ಇದೀವಿ, ಕಲಿತಾ ಇದೀವಿ. ಊರಿಗೆ ಹೋದ್ಮೇಲೆ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಮತ್ತೋರ್ವ ಮಹಿಳೆ ಪ್ರೇಮ, ಪ್ರತಿನಿತ್ಯ ಯೋಗ ಕಲಿಯುವುದರಿಂದ ದೈನಂದಿನ ಬದುಕಿನಲ್ಲಿ ಹಲವಾರು ವ್ಯತ್ಯಾಸಗಳಾಗಿದ್ದು, ದಸರಾ ಮುಗಿದ ನಂತರವೂ ಕಾಡಿನಲ್ಲಿ ಯೋಗಾಭ್ಯಾಸ ಮಾಡುತ್ತೇವೆ ಎಂದು ಹೇಳಿದರು. ಅದೇ ಮೆಡಿಸಿನ್ ಇಲ್ಲದೆ ಇವು ಹೇಳ್ಕೊಟ್ಟ ಯೋಗದಲ್ಲಿ ಒಳ್ಳೇದಾಯ್ತದೆ ಅಂತಂದಿದ್ದಾರೆ. ಅದೇ ರೀತಿ ಮಾಡ್ತೀವಿ, ಇನ್ನು ನಮಗೆ ಮುಂದೆ ಒಳ್ಳೇದಾಯ್ತದೆ ಅಂತ ಯೋಚನೆ ಮಾಡ್ತೀವಿ. ಹಿರಿಯ ಮಹಿಳೆ ಸಣ್ಣಮ್ಮ, ಯೋಗ ಕಲಿತ ನಂತರ ದೇಹದಲ್ಲಿನ ಹಲವು ನೋವುಗಳು ಮಾಯವಾಗಿದ್ದು, ಪ್ರತಿನಿತ್ಯವೂ ಯೋಗ ಕಲಿಯಲು ಮುಂದಾಗಿದ್ದೇವೆ ಎಂದರು. ಆಗಿದೆ, ಈಗ ನಾವು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ, ಅವರು ಮಾಡಿಸ್ತಾ ಇದ್ದಾರೆ, ಮಾಡ್ತಾ ಇದ್ದೀವಿ. ನಾವು ಮನೆಗೆ ಹೋದ್ರೂ ಇದನ್ನ ಮಾಡ್ತಾನೆ ಇರ್ತೀವಿ. ಯೋಗ ಶಿಕ್ಷಕಿ ಬಿಎಂ ಪುಷ್ಪ, ಮಾವುತರ ಕುಟುಂಬದವರಿಗೆ ಪ್ರತಿನಿತ್ಯ ಯೋಗ ಕಲಿಸುತ್ತಿದ್ದೇವೆ. ಮೊದಲು ಸ್ವಲ್ಪ ಹಿಂಜರಿಕೆ ತೋರುತ್ತಿದ್ದರು, ತದನಂತರ ಹೆಚ್ಚಿನ ಆಸಕ್ತಿ ತೋರುತ್ತಿದ್ದು, ಹೇಳಿಕೊಟ್ಟಿದ್ದನ್ನು ಸರಿಯಾಗಿ ಕಲಿಯುತ್ತಿದ್ದಾರೆ ಎಂದು ಹೇಳಿದರು. ಕಲಿತಾ ಇದ್ದಾರೆ, ಅದೊಂದು ಖುಷಿ ವಿಚಾರ. ಮತ್ತು ಕೆಲವರು ಹೇಳಿದ್ರು, ನಾವು ಇವತ್ತು ಇದನ್ನೆಲ್ಲ ಮಾಡ್ಕೊಂಡಿದ್ದಕ್ಕೆ ಒಂದು ಸ್ವಲ್ಪ ಮೈಯೆಲ್ಲ ಹಗುರ ಅನ್ನಿಸ್ತಿದೆ, ನಮಗೆ ತುಂಬ ಬಾಡಿ ಎಲ್ಲ ಹೆವಿ ಫೀಲ್ ಆಗ್ತಿತ್ತು, ಆ ಥರ ಏನಿಲ್ಲ ಈಗ ನಮಗೆ ಅನ್ನೋ ಥರ ಅವ್ರು ಹೇಳ್ಕೊಂಡ್ರು. ಯೋಗ ಶಿಕ್ಷಕ ಪಿ ರವಿಕುಮಾರ್, ಉತ್ತಮ ಆರೋಗ್ಯ ಸಂರಕ್ಷಣೆ ನಿಟ್ಟಿನಲ್ಲಿ ಮಾವುತರ ಕುಟುಂಬದವರಿಗೆ ವಿವಿಧ ಆಸನಗಳ ಬಗ್ಗೆ ತರಬೇತಿ ನೀಡಲಾಗುತ್ತಿದೆ ಎಂದು ಹೇಳಿದರು. ಎಲ್ಲರೂ ಕೂಡ ತುಂಬಾ ಉತ್ಸಾಹದಿಂದ ಬಂದು ಅವರವರಿಗೆ ಯಾವ್ಯಾವ ತರ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಬೇಕಾಗ್ತಕ್ಕಂಥ ಆಸನಗಳನ್ನ ಹೇಳ್ಕೊಡಿ ಅಂತ ನಮ್ಮ ಕುಟುಂಬದವ್ರ ತರ ಅವರು ನಮ್ಮ ಜೊತೆಯಲ್ಲಿ ಫೀಲ್ ಮಾಡಿಕೊಂಡು ಅವರು ಕಲ್ತ್ಕೊಂಡು ಹೋಗ್ತಾ ಇದ್ದಾರೆ.